ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಕರ್ಣ. ನಾನು BA ಅಂತಿಮ ವರ್ಷದಲ್ಲಿ ಓದುತ್ತಿದ್ದೆ. ನಮ್ಮದು ಚಿಕ್ಕಮಗಳೂರಿನ ಒಂದು ಕೃಷಿ ಕುಟುಂಬ. ಮನೆಯಲ್ಲಿ ಅಪ್ಪ, ಅಮ್ಮ, ಅಣ್ಣ ರಾಜು ಮತ್ತು ಅವರ ಪತ್ನಿ ವಾಸವಾಗಿದ್ದೆವು. ಅಣ್ಣ ಮನೆಯ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದನು. ಅವನು ತುಂಬಾ ಕಟ್ಟುನಿಟ್ಟಿನ ವ್ಯಕ್ತಿ. ಆದ್ದರಿಂದ ಅವನನ್ನು ಕಂಡರೆ ನನಗೆ ಒಂದು ರೀತಿಯ ಭಯವಿತ್ತು. ಹಾಗಾಗಿ ನಾನು ಏನೇ ಕೇಳಬೇಕೆಂದರೂ ಅತ್ತಿಗೆಯನ್ನೇ ಕೇಳುತ್ತಿದ್ದೆ. ಅಣ್ಣ ಮತ್ತು ಅತ್ತಿಗೆಯ ವಿವಾಹವಾಗಿ ಕೇವಲ 2 ವರ್ಷವಾಗಿತ್ತು. ಅವರಿಗೆ ಇನ್ನೂ ಮಕ್ಕಳಾಗಿರಲಿಲ್ಲ. ಅತ್ತಿಗೆಯ ಹೆಸರು ವನಜಾಕ್ಷಿ. ಅವರು ತಮ್ಮ ಹೆಸರಿನಂತೆ ತಕ್ಕಂತೆ ಬಹಳ ಸುಂದರವಾಗಿದ್ದರು. ಅಗಲವಾದ ಮುಖ, ಕಮಲದಂಥ ಕಣ್ಣುಗಳು ಮತ್ತು ಉದ್ದನೆಯ ತಲೆಕೂದಲಿನ ಮುದ್ದಾಟದ ಹೊಂದಿದ್ದರು. ಅವರ ಸೌಂದರ್ಯವನ್ನು ಕಂಡು ಅಣ್ಣ ನಿಜವಾಗಿಯೂ ಅದೃಷ್ಟವಂತ ಎಂದು ನಾನು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದೆ. ನನಗೆ ಅತ್ತಿಗೆಯ ಜೊತೆ ಒಂದು ರೀತಿಯ ಆತ್ಮೀಯತೆ ಬೆಳೆದಿತ್ತು. ನಾನು ಏನು ಬೇಕಾದರೂ ಅತ್ತಿಗೆಯನ್ನೇ ಕೇಳುತ್ತಿದ್ದೆ. ನಿನಗೆ ಅತ್ತಿಗೆಯನ್ನು ಬಿಟ್ಟರೆ ಮನೆಯಲ್ಲಿ ಯಾರೂ ಕಾಣುವುದಿಲ್ಲ ಎಂದು ಅಮ್ಮ ಯಾವಾಗಲೂ ನನ್ನನ್ನು ರೇಗಿಸುತ್ತಿದ್ದರು. ನಮ್ಮ ಅತ್ತಿಗೆ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಅಣ್ಣ ಸ್ನಾನಕ್ಕೆಂದು ಟವಲ್ ತೆಗೆದುಕೊಂಡು ಹೋಗುವುದನ್ನು ನಾನು ಗಮನಿಸಿದ್ದೆ. ಆಗ ನಾನು ಹಜಾರಿನಲ್ಲಿ ಟಿವಿ ನೋಡುತ್ತಿದ್ದೆ. ಅಷ್ಟರಲ್ಲಿ ಅಣ್ಣನ ಫೋನ್ ಟೇಬಲ್ ಮೇಲೆ ರಿಂಗ್ ಆಗುತ್ತಿತ್ತು. ಅದು ತುರ್ತು ಕರೆ ಎಂದು ತಿಳಿದು ನಾನು ರಿಸೀವ್ ಮಾಡಿದೆ. ಅಣ್ಣನ ಜೊತೆ ತುರ್ತಾಗಿ ಮಾತನಾಡಬೇಕೆಂದು ಕರೆ ಮಾಡಿದವರು ಹೇಳಿದರು. ಕೂಡಲೇ ನಾನು ಫೋನ್ ತೆಗೆದುಕೊಂಡು ಬಾತ್ರೂಮ್ ಬಳಿ ಹೋದೆ. ಅಲ್ಲಿ ಅಣ್ಣ ಇರಬಹುದೆಂದು ಭಾವಿಸಿ ಅಚಾನಕ್ಕಾಗಿ ಬಾಗಿಲು ತೆರೆದೆ. ಆದರೆ ಅಲ್ಲಿ ಅಣ್ಣನಿರಲಿಲ್ಲ. ಅತ್ತಿಗೆ ಸ್ನಾನ ಮಾಡುತ್ತಿದ್ದರು. ಅವರನ್ನು ಹಾಗೆ ಕಂಡು ನಾನು ದಿಗ್ಭ್ರಮೆಗೊಂಡಿದ್ದೆ. ಅಲ್ಲಿ ನಿಂತು ಬಿಟ್ಟೆ. ಅವರ ಸೌಂದರ್ಯವನ್ನು ಕಂಡು ಕ್ಷಣಕಾಲ ನಾನು ಮೈಮರೆತಿದ್ದೆ. ಅತ್ತಿಗೆ ಸಂಕೋಚದಿಂದ ತನ್ನನ್ನು ತಾನು ಮರೆತುಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ನಾನು ತಕ್ಷಣ ಕ್ಷಮಿಸಿ ಅತ್ತಿಗೆ ಎಂದು ಹೇಳಿ ಅಲ್ಲಿಂದ ಹೊರಬಂದೆ. ಅಣ್ಣ ಸ್ನಾನ ಮಾಡುತ್ತಿದ್ದಾನೆಂದು ತಪ್ಪು ತಿಳಿದು ಫೋನ್ ಕೊಡಲು ಬಂದೆ ಎಂದು ಸಮಜಾಯಿಷಿ ನೀಡಿದೆ. ಅತ್ತಿಗೆ ಏನು ಮಾತನಾಡಲಿಲ್ಲ. ನನಗೂ ಮುಜುಗರವಾಯಿತು. ಆದರೆ ಆ ದೃಶ್ಯ ನನ್ನ ಕಣ್ಣ ಮುಂದೆ ಹಾಗೆಯೇ ಇತ್ತು. 10 ನಿಮಿಷಗಳ ಕಾಲ ನಂತರ ಅತ್ತಿಗೆ ರೂಮಿನಿಂದ ಹೊರಬಂದರು. ಅವರು ನನ್ನ ಮುಖ ನೋಡದೆ ನೇರವಾಗಿ ನಮ್ಮ ಕೋಣೆಗೆ ಹೋದರು. ಅಷ್ಟರಲ್ಲಿ ಅಮ್ಮ ತಿಂಡಿಗೆ ಕರೆದರು. ಆದರೆ ಅಡಿಗೆ ಬರಲಿಲ್ಲ. ಸ್ವಲ್ಪ ಸಮಯದ ನಂತರ ಬಂದು ಸುಮ್ಮನೆ ತಿಂಡಿ ತಿಂದು ಕೆಲಸದಲ್ಲಿ ತೊಡಗಿಕೊಂಡರು. ಮುಂದಿನ 3-4 ದಿನ ಅತ್ತಿಗೆ ನನ್ನ ಜೊತೆ ಸರಿಯಾಗಿ ಮಾತನಾಡಲಿಲ್ಲ. ಇದು ನನಗೆ ಬೇಸರ ತಂದರೂ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಅದೇನೇ ದೃಶ್ಯ ನೆನಪಾಗಿ ಸಂತೋಷವಾಗುತ್ತಿತ್ತು. ಕೆಲವು ದಿನಗಳ ನಂತರ ಅತ್ತಿಗೆ ಮತ್ತೆ ಸಹಜವಾಗಿ ಮಾತನಾಡಲು ಶುರು ಮಾಡಿದರು. ಕಾಲೇಜು ರಜೆ ಇದ್ದಾಗ ನಾನು ಅಣ್ಣನಿಗೆ ಕೃಷಿ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ. ನಮ್ಮ ದಾಳಿಂಬೆ ತೋಟದಲ್ಲಿ ಹಣ್ಣುಗಳು ಕೊಯ್ಲಿಗೆ ಬಂದಿದ್ದವು. ಹಾಗಾಗಿ ಅಣ್ಣ ಮತ್ತು ನಾನು ರಾತ್ರಿ ಹೊತ್ತು ತೋಟ ಕಾಯಲು ಹೋಗುತ್ತಿದ್ದೆವು. ಒಂದು ದಿನ ನಮ್ಮ ದೊಡ್ಡಪ್ಪನಿಗೆ ಹುಷಾರಿಲ್ಲ ಎಂದು ಕರೆ ಬಂತು. ತಕ್ಷಣ ಅಪ್ಪ, ಅಮ್ಮ, ಅಣ್ಣ ದೊಡ್ಡಪ್ಪನನ್ನು ನೋಡಲು ಆಸ್ಪತ್ರೆಗೆ ತೆರಳಿದರು. ತೋಟ ಕಾಯುವ ಜವಾಬ್ದಾರಿ ನನಗೆ ಮತ್ತು ಕೆಲಸಗಾರ ಕೆಂಪನಿಗೆ ವಹಿಸಿದ್ದರು. ರಾತ್ರಿ 8 ಆದರೂ ಕೆಂಪ ಬಾರದಿದ್ದಾಗ ನಾನು ಅವನ ಮನೆಗೆ ಹೋದೆ. ಅಲ್ಲಿ ಅವನು ಗಾಢ ನಿದ್ರೆಯಲ್ಲಿದ್ದನು. ನಾನು ಬೇಸರದಿಂದ ಮನೆಗೆ ವಾಪಸ್ಸಾದೆ. ಅತ್ತಿಗೆ ಕೆಂಪನೆ ಬಗ್ಗೆ ವಿಚಾರಿಸಿದರು. ನಾನು ನಡೆದ ವಿಷಯವನ್ನು ತಿಳಿಸಿ, ಹಾಗಾದರೆ ಒಬ್ಬನೇ ತೋಟಕ್ಕೆ ಹೇಗೆ ಕಾಯುತ್ತೀಯಾ ಎಂದು ಅತ್ತಿಗೆ ಕೇಳಿದರು. ಪರವಾಗಿಲ್ಲ, ಇವತ್ತೊಬ್ಬನೇ ಮ್ಯಾನೇಜ್ ಮಾಡ್ಕೊಳ್ತೇನೆ ಎಂದು ನಾನು ಹೇಳಿದೆ. ಅದಕ್ಕೆ ಅತ್ತಿಗೆ, ನನಗೂ ಮನೆಯಲ್ಲಿ ಒಬ್ಬಳೇ ಇರಲು ಭಯವಾಗುತ್ತದೆ. ನಾನು ನಿನ್ನ ಜೊತೆ ತೋಟಕ್ಕೆ ಬರುತ್ತೇನೆ ಎಂದಳು. ನಾನು ಸರಿ ಎಂದೆ. ನಂತರ ಇಬ್ಬರು ಊಟ ಮುಗಿಸಿ ಟಾರ್ಚ್ ಹಿಡಿದು ದಾಳಿಂಬೆ ತೋಟಕ್ಕೆ ಹೊರಟೆವು. ತೋಟದಲ್ಲಿ ನಾನು ಬೇರೆ ಬೇರೆ ದಿಕ್ಕಿನಲ್ಲಿ ಕುಳಿತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ಅತ್ತಿಗೆಯಿಂದ ಕರೆ ಬಂದಿದೆ. ದೊಡ್ಡಪ್ಪನಿಗೆ ಏನಾದರೂ ಆಯಿತು ಎಂಬ ಆತಂಕದಲ್ಲಿ ಕರೆ ಸ್ವೀಕರಿಸಿದೆ. ಆದರೆ ಅವರು ನನಗೆ ಒಬ್ಬಳೇ ಇರಲು ಬೋರ್ ಆಗುತ್ತಿದೆ, ಅದಕ್ಕೆ ಕಾಲ್ ಮಾಡಿದೆ ಎಂದರು. ನಂತರ ಅವರು ನನ್ನ ಕಾಲೇಜಿನ ವಿಷಯವನ್ನು ವಿಚಾರಿಸಿದರು. ಸುಮಾರು 10 ನಿಮಿಷಗಳ ಕಾಲ ನಮ್ಮ ನಡುವೆ ಮಾತುಕತೆ ನಡೆಯಿತು. ಹೀಗೆ ಮಾತನಾಡುತ್ತಾ, ನಿನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ ಎಂದು ರೇಗಿಸಿದರು. ನನಗೆ ಯಾರು ಬೀಳುತ್ತಾರೆ ಅತ್ತಿಗೆ ಎಂದು ನಾನು ಉತ್ತರಿಸಿದೆ. ಅದಕ್ಕೆ ಅವರು, ನೀನು ನೋಡಲು ತುಂಬ ಸುಂದರವಾಗಿದ್ದೀಯಾ, ನಿನಗೆ ಯಾರು ಇಷ್ಟ ಇಲ್ಲವೇ ಎಂದು ಕೇಳಿದರು. ನನ್ನ ಮುಖ ನಾಚಿಕೆಯಿಂದ ಕೆಂಪಾಯಿತು. ಯಾವ ಥರದ ಹುಡುಗಿ ಬೇಕು ಹೇಳು ಎಂದು ಅವರು ಮತ್ತೆ ಪ್ರಶ್ನಿಸಿದರು. ನನಗೆ ನಿಮ್ಮಂತೆಯೇ ಇರುವ ಹುಡುಗಿ ಬೇಕು ಎಂದು ನಾನು ಉತ್ತರಿಸಿದೆ. ನನ್ನಲ್ಲಿ ನಿನಗೆ ಅಂತಹದ್ದು ಏನು ಇಷ್ಟವಾಯಿತು ಎಂದು ಅವರು ಕೇಳಿದರು. ನಿಮ್ಮ ಗುಣ, ನಿಮ್ಮ ನಡತೆ, ಸೌಂದರ್ಯ ಎಲ್ಲವೂ ಇಷ್ಟ ಎಂದು ನಾನು ಹೇಳಿದೆ. ಆಗ ಅತ್ತಿಗೆ ಕೀಟಲೆ ಮಾತನಾಡುತ್ತಾ, ನನ್ನ ಮನಸ್ಸಿನ ಸೌಂದರ್ಯವೋ ಅಥವಾ ಅಂದು ಸ್ನಾನದ ಮನೆಯಲ್ಲಿ ನೋಡಿದ ಸೌಂದರ್ಯವೋ ಎಂದು ಕೇಳಿದರು. ನಾನು ಸ್ವಲ್ಪ ಮೌನವಾಗಿ, ನನಗೆ 2 ಇಷ್ಟ ಎಂದೆ. ಒಂದೇ ಬಾರಿ ನೋಡಿದ್ದಕ್ಕೆ ಅಷ್ಟು ಇಷ್ಟವಾಯಿತಾ ಎಂದು ಅವರು ನಕ್ಕರು. ಪೂರ್ತಿ ನೋಡಲು ನೀವು ಎಲ್ಲಿ ಬಿಟ್ಟಿರಿ ಎಂದು ತಮಾಷೆಯಿಂದ ಕೇಳಿದೆ. ಅದಕ್ಕೆ ಅವರು, ಆಗಲೇ ಕೇಳಬೇಕಿತ್ತು, ನಾನು ತೋರಿಸುತ್ತಿದ್ದೆ ಎಂದರು. ಅವರ ಮಾತುಗಳು ನನ್ನಲ್ಲಿ ಒಂದು ರೀತಿಯ ಹೊಸ ಸಂಚಲನವನ್ನು ಉಂಟು ಮಾಡಿದವು. ನನ್ನನ್ನು ಹತ್ತಿರದಿಂದ ಅನುಭವಿಸಲು ನೀನು ಸಿದ್ಧನಿದ್ದೀನಾ ಎಂದು ಕೇಳಿದರು. ನನಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ನೀನು ಅಂದು ಹಾಗೆ ನೋಡಿದ ಮೇಲೆ ನನಗಲ್ಲೂ ನಿನ್ನ ಮೇಲೆ ಭಾವನೆಗಳು ಬದಲಾಗಿವೆ ಎಂದು ಅವರು ಮಲಯಾಳದ ಮಾತನ್ನು ಹೇಳಿದರು. ಈಗಲೇ ನಿನ್ನನ್ನು ನೋಡಬೇಕೆನಿಸುತ್ತೆ, ಇಲ್ಲಿಗೆ ಬಾ ಎಂದು ಕರೆದರು. ನಾನು ಕೂಡಲೇ ಅವರ ಬಳಿ ಓಡಿ ಹೋದೆ. ಅಲ್ಲಿಗೆ ಹೋದಾಗ ಅತ್ತಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿದರು. ನಾನು ಅವರ ಪಕ್ಕದಲ್ಲೇ ಕುಳಿತೆ. ಅವರು ನಿಧಾನವಾಗಿ ನನ್ನ ಕೈ ಹಿಡಿದು, ನನ್ನ ಸೌಂದರ್ಯವನ್ನು ಸವಿಯಲು ತಯಾರಿದ್ದೀಯಾ ಎಂದರು. ಅಂದು ಕಂಡು ನಿನ್ನ ರೂಪ ಇನ್ನು ಕಣ್ಣು ಮುಂದೆ ಇದೆ ಎಂದು ನಾನು ಹೇಳಿದೆ. ಆಗ ಬೆಳದಿಂಗಳ ರಾತ್ರಿಯಲ್ಲಿ ದಾಳಿಂಬೆ ತೋಟದ ಏಕಾಂತದಲ್ಲಿ ನಾವಿಬ್ಬರು ಪರಸ್ಪರ ಹತ್ತಿರವಾದೆವು. ಆ ರಾತ್ರಿಯ ಏಕಾಂತದ ಕ್ಷಣಗಳಲ್ಲಿ ನಾವಿಬ್ಬರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಅರಿತುಕೊಂಡೆವು. ಬೆಳಗ್ಗೆ ಜಾವ
ಬೆಳಗಿನ ಜಾವದವರೆಗೆ ಅಲ್ಲೇ ಇದ್ದು ನಂತರ ಮನೆಗೆ ಎಂದಿನಂತೆ ಇದ್ದೆವು. ಈಗಲೂ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನಾವಿಬ್ಬರು ಅನ್ಯೋನ್ಯವಾಗಿ ಕಾಲ ಕಳೆಯುತ್ತೇವೆ. ಸ್ನೇಹಿತರೆ, ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.